ಯಾವತ್ತೂ ಹೇಳ್ದೆ ಇರೋನು ಹಿಂಗೆ ಇವತ್ತು ಹಿಂಗೆ ಅನ್ಬಿಡೋದಾ. ಡೇ 10 ಆಫ್ ಫಿಟ್ನೆಸ್ ವ್ಲಾಗ್. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಎದ್ದಿದ್ದು ಓಟ್ಸ್ ತಿಂಡಿ ಮುಗಿಸ್ಕೊಂಡು ಆಫೀಸ್ ಕಡೆ ಹೊರಟೆ. ನ್ಯೂಸ್ ಡಿಬೇಟ್ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಬರೋ ಅಷ್ಟೊತ್ತಿಗೆ ಊಟದ ಟೈಮ್ ಆಗಿತ್ತು. ಆ್ಯಂಡ್ ಇವತ್ತು ನನ್ನ ಸಿಕ್ಕಾಪಟ್ಟೆ ಫೇವ್ರೆಟ್ ಪನ್ನೀರ್ ಪರಾಠ ಇತ್ತು. ರಾತ್ರಿಗೆ ರಾಜ್ಮಾ ಆ್ಯಂಡ್ ರೈಸ್, ಮಧ್ಯದಲ್ಲಿ ಒಂದೆರಡು ಸಲ ಜ್ಯೂಸ್ ಕ್ಯಾರಿ ಮಾಡಿದ್ದೆ. ನೈಟ್ ಜಿಮ್ ಮುಗಿಸ್ಕೊಂಡು ಮನೆಗೆ ಬರೋಷ್ಟೊತ್ತಿಗೆ ಲೇಟ್ ಆಗಿತ್ತು. ಬಟ್ ಇವತ್ತು ಜಿಮ್ಮಲ್ಲಿ ಹಿಟ್ ವರ್ಕೌಟ್ ಮುಗಿಸ್ದೆ. ಓಕೆ, ಈಗ ಟಾಪಿಕಿಗೆ ಬರ್ತೀನಿ. ನಾನು ಮತ್ತು ನನ್ನ ತಮ್ಮ ಅಂದರೆ ಸ್ವಲ್ಪ ಸಾಫ್ಟ್, ಅವನೇ ಎಲ್ಲದರಲ್ಲೂ. ನನ್ನ ಫೋನ್ ಪಿಕ್ ಮಾಡಲಿಲ್ಲ ಅಂದರೆ, ನನ್ನ ಬಿಟ್ಟು ಬೇರೆಯವ್ರನ್ನ ಅಕ್ಕ ಅಂದರೆ, ನನಗಿಂತ ಬೇರೆ ಅವ್ರನ್ನ ಜಾಸ್ತಿ ಹಚ್ಕೊಂಡ್ರೆ ಕೂಗಾಡೋದು ರೇಗಾಡೋದು ಸ್ವಲ್ಪ ಪರ್ಸ್ನಲ್ ಆಗಿ ತೊಗೊಳ್ಳೋದು ನಾನೇ. ಬಟ್ ಫಾರ್ ದಿ ಫಸ್ಟ್ ಟೈಮ್ ಫೋನ್ ಮಾಡಿ ನಿನ್ನ ಮಗ ಬಂದಮೇಲೆ ನಾನು ಮರ್ತುಬಿಟ್ಟೆ ಬಿಡು ಅನ್ನೋದಾ. ಆಗ ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ ನಾನು. ಬಟ್ ಆಫೀಸಿಗೆ ಹೋಗ್ಬೇಕಾದ್ರೆ ಅವ್ನು ಹೇಳಿದ್ದೇ ನೆನಪಾಗ್ತಾಯಿತ್ತು, ಯಾಕೆ ಹಂಗಂದ ಅಂತ. ಬಹುಶಃ ಮಗ ಆದಮೇಲೆ ಅವನಿಗೆ ಕೊಡೋ ಟೈಮ್ ಸ್ವಲ್ಪ ಈ ಕಡೆ ಜಾಸ್ತಿ ಸ್ಪೆಂಡ್ ಮಾಡ್ತಾ ಇದ್ದೀನೋ ಏನೋ ಗೊತ್ತಾಗಲಿಲ್ಲ. ನಾನು ಮಾತಾಡ್ತಾ ಇದ್ದಿದ್ದು ಇವನು ಹೇಳಿಬಿಟ್ನಲ್ಲ ಅಂತ ನನ್ನ ಮೇಲೆ ಸ್ವಲ್ಪ ಬೇಜಾರಾಯಿತು. ಬಟ್ ಅಲ್ಟಿಮೇಟ್ಲಿ ಫಸ್ಟ್ ಜೊತೆಲಿ ಹುಟ್ಟಿದವನು ಅವನು, ಆಮೇಲೆ ಬಂದಿದ್ದು ಇವನಲ್ವಾ ಅಂತ ಅಂದ್ಕೊಂಡೆ. ಸರಿ, ಈಗ ನೀವು ಹೇಳಿ, ನಿಮಗೂ ನಿಮ್ಮ ಸಿಬ್ಲಿಂಗ್ಸ್ ಮೇಲೆ ಈ ಥರ ಯಾವತ್ತಾದರೂ ಅನಿಸಿದ್ಯಾ? ಮತ್ತೆ ಸಿಗೋಣ, ನಮಸ್ಕಾರ.